ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ನಿಮಗೆ ಚಾಟ್ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂಥ ಬೇಬಿಕಾರ್ನ್ ಫ್ರೈಡ್ ರೈಸ್ ಇಷ್ಟ ಆಗುತ್ತಾ? ನಾವು ಯೂಶಲಿ ಮಾಡುವಂಥ ಫ್ರೈಡ್ ರೈಸಲ್ಲಿ ಆ ಟೇಸ್ಟ್ ಬರಲ್ಲ ಅಂತ ಕೆಲವು ಸತಿ ಅನ್ಕೋತೀವಿ. ಸೊ ಇವತ್ತು ನಾನು ಮಾಡ್ತಿರುವಂಥ ಈ ಸೀಕ್ರೆಟ್ ಮೆಥಡ್ ನೀವೇನನ್ನ ಟ್ರೈ ಮಾಡಿದ್ರೆ ಚಾಟ್ ಸ್ಟ್ರೀಟಲ್ಲಿ ಸಿಗುವಂಥ ಸೂಪರ್ ಟೇಸ್ಟಿ ಬೇಬಿಕಾರ್ನ್ ಫ್ರೈಡ್ ರೈಸ್ ರುಚಿ ನಮ್ಮ ಮನೇಲೂ ನಾವು ಮಾಡುವಂಥ ರೆಸಿಪಿಲೂ ಬರುತ್ತೆ. ಸೊ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟಿಗೆ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಅದಕ್ಕಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಆದ್ಮೇಲೆ 10 ರಿಂದ 12 ಗೋಡಂಬಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ 2 ಹಸಿಮೆಣಸಿನ್ಕಾಯಿ ಈ ತರ ಉದ್ದಕ್ಕೆ ಹಚ್ಕೊಂಡಿರೋದು, ಹಾಗೆ 2 ಈರುಳ್ಳಿ ಈ ತರ ಉದ್ದಕ್ಕೆ ಹಚ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿ ಟರ್ನ್ ಆದ್ಮೇಲೆ ನಾವು ತಗೊಂಡಿರುವಂತ 1 ಕಪ್ ಅಷ್ಟು ಕ್ಯಾಬೇಜ್ ಹಾಕೋಬೇಕು. ಇಲ್ಲಿ ನಾನು ಕ್ಯಾಬೇಜ್ ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನ 1 ನಿಮಿಷ ಸಾಟೆ ಮಾಡಿದ್ಮೇಲೆ 1 ಕಪ್ ಅಷ್ಟು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇದನ್ನು ಕೂಡ 1 ನಿಮಿಷ ನಾವು ಸಾಟೆ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಫ್ಟ್ ಆದ್ಮೇಲೆ 1 ಕಪ್ ಅಷ್ಟು ಬೀನ್ಸ್ ಈ ತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಬೀನ್ಸ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಬೇಕು. ಸೊ ದಟ್ ಎಣ್ಣೆಯಲ್ಲಿ ಕಂಪ್ಲೀಟ್ ಆಗಿ ಬೀನ್ಸ್ ಬ್ಲೆಂಡ್ ಆದ್ಮೇಲೆ 1 ನಿಮಿಷ ನಾವು ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಸ್ಟಾರ್ಟಿಂಗ್ಗೆ ನಾವು ವೆಜಿಟೇಬಲ್ಸ್ ನ ತುಂಬಾ ಓವರ್ ಕುಕ್ ಮಾಡ್ಕೋಬಾರ್ದು. ಈಗ ಅದಾದ್ಮೇಲೆ ಈ ತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತ ಕ್ಯಾರೆಟ್ 1 ಕಪ್ ಅಷ್ಟು ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ವೆಜಿಟೇಬಲ್ಸ್ ಇನ್ನೂ ನಿಮ್ಗೆ ಇಷ್ಟ ಆಗಿರುವಂತದ್ದು ಆಡ್ ಮಾಡ್ಕೋಬಹುದು. ಈಗ ಕ್ಯಾರೆಟ್ ಮಿಕ್ಸ್ ಮಾಡಿ 1 ನಿಮಿಷ ಹೈ ಫ್ಲೇಮ್ ಅಲ್ಲಿ ನಾನು ಕುಕ್ ಮಾಡ್ಕೊಂಡ್ಮೇಲೆ ಬೇಬಿಕಾರ್ನ್ ಈ ಒಂದು ಪ್ಯಾಕೆಟ್ ಬರುತ್ತಲ್ಲ, ಅದು ಫುಲ್ ತರ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಅದ್ರ ಜೊತೆಗೆ 1 ಚಿಕ್ಕ ಕಪ್ ಅಷ್ಟು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಎರಡೂ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹಸಿ ಬಟಾಣಿ ತಗೊಂಡಿದ್ದೀನಿ. ನೀವು ಅಕಸ್ಮಾತ್ ಹಸಿ ಬಟಾಣಿ ಇಲ್ಲ ಅಂದ್ರೆ ಫ್ರೋಸನ್ ಬಟಾಣಿ ಯೂಸ್ ಮಾಡ್ಬೋದು. ಹಾಗೆ 1 ಕಪ್ ಅಷ್ಟು ನಾನು ಕಾರ್ನ್ ಹಾಕೋತಾ ಇದ್ದೀನಿ, ಸ್ವೀಟ್ ಕಾರ್ನ್. ಇವಾಗ ಎಲ್ಲಾ ತರಕಾರಿಗಳನ್ನು ನಾನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಈ ತರ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೋಬೇಕು. ಸ್ವಲ್ಪ ನೋಡ್ಕೋತಾ ಇರಿ, ಯಾಕಂದ್ರೆ ಕೆಳಗಡೆ ಇರುವಂತ ವೆಜಿಟೇಬಲ್ಸ್ ಬೇಗ ಬಿಡುತ್ತೆ. ಈಗ ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ನೋಡಿ, ನಾನು ಈ ತರ ಮಧ್ಯದಲ್ಲಿ ಜಾಗ ಮಾಡಿ ಬಟರ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಾನು ಮುಂಚೆ ವೆಜಿಟೇಬಲ್ಸ್ ನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೆ. ಈಗ ನಾನು ಬಟರ್ ಹಾಕ್ತಾ ಇದ್ದೀನಿ. ಬಟರ್ ಇಂದ ಚೆನ್ನಾಗಿ ವೆಜಿಟೇಬಲ್ಸ್ ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಟೇಸ್ಟ್ ಪೌಡರ್ ಹಾಕ್ತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಈ ಇಂಗ್ರೀಡಿಯೆಂಟ್ ಟೋಟಲಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ 2 ರಿಂದ 3 ನಿಮಿಷಗಳ ಕಾಲ ಕುಕ್ ಮಾಡ್ಕೋಬೇಕು. ನೋಡಿ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ವೆಜಿಟೇಬಲ್ಸ್ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಯೂಶಲಿ ಫ್ರೈಡ್ ರೈಸ್ ಗಳಿಗೆಲ್ಲ ನಾವೊಂದು 80% ವೆಜಿಟೇಬಲ್ಸ್ ನ ಕುಕ್ ಮಾಡ್ಕೊಂಡ್ರೆ ಸಾಕು, ತುಂಬಾ ಓವರ್ ಕುಕ್ ಮಾಡೋದು ಬೇಡ. ಈಗ ನಾನು ರೆಡಿ ಮಾಡ್ಕೊಂಡಿರುವಂತ ಅನ್ನ ಹಾಕ್ತಾ ಇದ್ದೀನಿ. ಯೂಶಲಿ ನಾವು ಅನ್ನ ತಣ್ಣಗೆ ಮಾಡು ಹಾಕ್ಬೋದು, ಇಲ್ಲ ಬಿಸಿ ಬಿಸಿ ಆದ್ರೂ ಹಾಕ್ಬೋದು. ನಾನಿಲ್ಲಿ ಬಿಸಿ ಅನ್ನ 2 ಕಪ್ ಅಷ್ಟು ಹಾಕಿ ನೀಟಾಗಿ ತರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನನ್ನ ಸೀಕ್ರೆಟ್ ಮೆಥಡ್ ಈ ಚಾಟ್ ಸ್ಟ್ರೀಟ್ ಬೇಬಿಕಾರ್ನ್ ಫ್ರೈಡ್ ರೈಸ್ ಇದೆ ನೋಡಿ. ಇಲ್ಲಿ ಯೂಶಲಿ ನಾವು ಎಲ್ಲಾ ಸಾಸ್ಗಳು ಹಾಕ್ಬಿಟ್ಟು ಅನ್ನ ಮಿಕ್ಸ್ ಮಾಡ್ಬಿಟ್ಟು ಫ್ರೈಡ್ ರೈಸ್ ರೆಡಿ ಮಾಡ್ತೀವಿ. ಆದ್ರೆ ಈ ರೆಸಿಪಿಲಿ ನಾನು ಅನ್ನ ಈ ತರ ಸ್ಪ್ರೆಡ್ ಮಾಡಿ 2 ಟೀ ಸ್ಪೂನ್ ಅಷ್ಟು ಪೆಪ್ಪರ್, ಹಾಗೆ 1 ಇಲ್ಲ 2 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಜೊತೆಗೆ 2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ 2 ರಿಂದ 3 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ತರ ಸಣ್ಣದಾಗಿ ಹಚ್ಚಿಟ್ಕೊಂಡು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಅನ್ನಕ್ಕೆ ಮಸಾಲೆ ಮತ್ತೆ ಸೋಯಾ ಸಾಸ್ ಹಾಕೋದೇ ನನ್ನ ಈ ರೆಸಿಪಿಯ ಸೀಕ್ರೆಟ್ ಮೆಥಡ್. ಈ ಪ್ರೊಸೀಜರ್ ಮಾಡೋದ್ರಿಂದ ನಮಗೆ ಹೊರಗಡೆ ಸಿಗುವಂತ ಚಾಟ್ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಬೇಬಿಕಾರ್ನ್ ಫ್ರೈಡ್ ರೈಸ್ ಈಸಿಯಾಗಿ ರೆಡಿ ಮಾಡ್ಬೋದು. ನಾವು ಅದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ, ಅವರು ಅದೇ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾರೆ. ಆದ್ರೆ ಟೇಸ್ಟ್ ಯಾಕೆ ವೇರಿ ಆಗುತ್ತೆ, ಅವ್ರ ರೆಸಿಪಿ ಯಾಕೆ ಅಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ನನ್ನ ಕ್ವಶನ್ ಇದ್ರೆ, ಸೊ ನೀವು ಈ ಮೆಥಡ್ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಹಾಗೆ ನೀವು ಮಾಡೋ ಅಂತ ಕಾರ್ನ್ ಫ್ರೈಡ್ ರೈಸ್ ಅಥವಾ ಬೇಬಿ ಕಾರ್ನ್ ಫ್ರೈಡ್ ರೈಸ್ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೀವು ಈ ಸ್ಟೈಲ್ ಅಲ್ಲಿ ನಾನು ಹೇಳ್ಕೊಟ್ಟಿರುವಂತ ಸೀಕ್ರೆಟ್ ಮೆಥಡ್ ಅಲ್ಲಿ ಮಾಡಿದ್ರೆ ನಿಜ ನಿಮ್ಮ ಮನೇಲಿ ನಿಮ್ಗೆ ಈ ರೆಸಿಪಿಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಡೆಫಿನೆಟ್ ಆಗಿ. ಸೊ ಈ ರೆಸಿಪಿ ನೀವೊಂದ್ಸತಿ ಟ್ರೈ ಮಾಡಿ, ಹಾಗೆ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಮತ್ತು ನಿಮ್ಗೆ ಏನನ್ನ ಬೇರೆ ಯಾವ್ದನ್ನ ರೆಸಿಪಿ ಟ್ರೈ ಮಾಡಬೇಕು ಅಂತ ಇದ್ರೆ ಅದು ನೀವು ಕಮೆಂಟಲ್ಲಿ ನನಗೆ ಮೆಸೇಜ್ ಮಾಡಿ. ನನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ಡೆಫಿನೆಟ್ ಆಗಿ ನಾನು ಟ್ರೈ ಮಾಡ್ತೀನಿ. ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ಬ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.